ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರೇ ರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರ. 1000 ಆನೆಯ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರ. ತೇಜೋಮಯ ಮೂರ್ತಿಗಳಾದ ನಕಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರೇ. ಹಾಗಾದರೆ ಪರಶಿವನನ್ನ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ಯಾರೊಡನ ಯುದ್ಧಕ್ಕೂ ನಿಂತರೋ ಅಪಜಯವನ್ನೇ ಹೊಂದದ ನನಗೆ ಪರಮ ವೈರಿ ಎನಿಸಿದ ಅರ್ಜುನ ನನ್ನ ಸಹೋದರ. ಓ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡುವೆನಲ್ಲ. ನಿನ್ನ ಶರಸ್ಸು ರಕ್ತದ ಮಣ್ಣಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ನಾನು ಈ ಪಾಪಿ ಕಟ್ಟಿಕೊಳ್ಳುತ್ತೆ ಹೇಗೆ ನೋಡಿ. ಇದುವರೆಗೂ ಬಂಧು ವರ್ಗದ ಆರವನ್ನು ತಿಳಿದು ವ್ಯಥೆ ಪಡುತ್ತಿದ್ದ ನನಗೆ ಇಂತಹವರೇ ಬಂಧು ವರ್ಗದೆಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ. ಚಿಕ್ಕದಾದ ದೇಹಕ್ಕೆ ಅಪಾರವಾದ ಕಿಚ್ಚನ್ನು ತುಂಬಲು ಸಾಧ್ಯವೇ? ಪಾಂಡುಕುಮಾರ, ಇದುವರೆಗೂ ಬಂಧು ವರ್ಗದ ಆರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇಂತಹವರೇ ಬಂಧು ವರ್ಗದರವನ್ನು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಓ ಎಂತಹ ಉಭಯ ಸಂಕಟ. ಪಾಂಡುಕುಮಾರನಾಗಿ ಜನಿಸಿ ಕೊನೆಗೆ ಪಾಂಡುಕೋರನನ್ನೇ ಕೊಲ್ಲಲಂತಿದೆ ವ್ಯಾಕರಣ. ಕೊಲ್ಲಲೇ ಪಾಂಡುಕೋರರಂ ನಾ ಕೊಲ್ಲುವುದೇ. ಕೊಲ್ಲಲೇ ಘೋರ ಶರಕೆನ ತುತ್ತಾಗಲೇ